ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ನಾನು ಹಣ್ಣು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಣ್ಣು ನೋಡೋಕ್ಕೆ ತಿನ್ಬೇಕನ್ಸುತ್ತೆ, ಬಟ್ ಕಟ್ ಮಾಡೋದು ತುಂಬ ದೊಡ್ಡ ಕೆಲಸ. ಸೊ ಇದು ಸುಲಭವಾದ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ. ಪೋಮೊಗ್ರಾನೇಟ್ ಅಂದರೆ ದಾಳಿಂಬೆನ ನಾನಿವಾಗ ಹೇಗೆ ಕಟ್ ಮಾಡಿ ಈ ಥರ ಹೋಳು ಚೂರು ಚೂರಾಗಿ ಮಾಡ್ತೀನಿ ಅಂತ ನೋಡಿ. ಸೊ ಇದನ್ನು ಕಟ್ ಮಾಡೋದು ತುಂಬಾ ಸುಲಭದ ಕೆಲಸ. ಸೊ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು, ತಿನ್ನೋದು ಅಷ್ಟೇ ಸುಲಭ. ಸೊ ಇದು ಕಡಲೆ ಬೀಜ ಇದೆಲ್ಲ ಆ ಥರ ಒಂದೊಂದನ್ನೇ ಬಿಡಿಸ್ಕೊಂಡು ತಿನ್ಬೋದು. ಸೊ ಇದು ಸುಲಭದ ರೀತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನು ನೋಡಿ ಕಲೀರಿ. ಮತ್ತು ನಿಮಗೆ ಈ ಕಮೆಂಟ್ಗಳು, ಈ ವಿಡಿಯೋಗಳು ಲೈಕ್ ಆದಲ್ಲಿ ನನಗೊಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಹಣ್ಣನ್ನು ಫಸ್ಟು ಮೇಲೆ ಒಂದು ರೌಂಡು ತೊಗೋಬೇಕು. ಮತ್ತು ಸೈಡಲ್ಲಿ ಈ ಥರ ಮೇಲೆ ಹೊಟ್ಟಿನ ಮೇಲೆ ಮಾತ್ರ ಈ ಥರ ಕ್ರ್ಯಾಕ್ ಮಾಡ್ಕೋಬೇಕು, ಸೀಳ್ಕೋಬೇಕು. ಸೊ ಅಷ್ಟು ಮಾತ್ರ ಮಾಡಿಕೊಂಡು ನೋಡಿ. ಮತ್ತು ಸ್ವಲ್ಪ ಎರಡು ಸೈಡಲ್ಲಿ ಕೈ ಇಟ್ಕೊಂಡು ಎಳೀಬೇಕು. ಈ ಕಡೆ ಆ ಕಡೆ ಎಳೆದಾಗ ಅದು ನೀಟಾಗಿ ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉದುರುತ್ತೆ ಹಣ್ಣು ಅಂತ. ದಾಳಿಂಬೆ ಅಂತೂ ತುಂಬಾ ಕಷ್ಟ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಮತ್ತು ಬಿಡ್ಸೋಕ್ಕೆ. ಅದರಿಂದ ಬಹಳ ಜನ ತಿನ್ನಲ್ಲ. ಸೊ ನೀವು ಇದನ್ನು ಕಲೀರಿ, ಈ ಥರ ಬಿಡಿಸ್ಕೊಂಡು ತಿನ್ನಿ. ತುಂಬಾ ಖುಷಿ ಆಗುತ್ತೆ. ಈ ಥರ ನಾವು ದಾಳಿಂಬೆ ಒಂದು ಆರ್ಟ್ ಅಂತ ಹೇಳ್ಬೋದು ಇದು ಬಿಡಿಸೋದು. ಸೊ ಈ ಥರ ನಾವು ಬಿಡಿಸ್ಕೊಂಡು ಒಂದೊಂದಾಗಿ ತಿನ್ಬೋದು. ಬಹಳ ಖುಷಿ ಆಗುತ್ತೆ ಈ ಥರ ಹಣ್ಣುಗಳನ್ನ ಬಿಡಿಸೋದು. ಮತ್ತು ದಾಳಿಂಬೆ ನಾನು ಬಿಡಿಸಿ ಈಗ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇನ್ನೂ ಹೇಗೆ ಅಂತ ನೋಡಿ. ಎಲ್ಲ ಬಿಡಿಸ್ಕೊಂಡು ಈ ಥರ ಪ್ಲೇಟ್ಗೆ ಹಾಕ್ಕೋಬೇಕು. ಮಕ್ಕಳಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಹೆಚ್ಚು ಆರಿನಂಥ ಅಂಶ ಇರುವಂಥದ್ದು ಮತ್ತು ಐರನ್ ಕಂಟೆಂಟ್ ಇರುವಂಥದ್ದು. ಸೊ ಇದನ್ನು ತಿನ್ನಲೇಬೇಕಾಗಿರುವಂಥ ಒಂದು ದಾಳಿಂಬೆ ಕಷ್ಟ ಅನಿಸುತ್ತೆ, ಬಟ್ ಬಿಡಿಸೋಕ್ಕೆ ತುಂಬ ಈಸಿ. ಇವಾಗ ನಾನು ಆ್ಯಪಲ್ ತೊಗೊಂಡಿದ್ದೀನಿ. ಆ್ಯಪಲ್ ಅಂದರೆ ಸೇಬು ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಎರಡು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಮತ್ತು ನೋಡಿ, ಈ ಥರ ಕತ್ತಿ ಒಳಗಡೆ ಬಿಟ್ಟು ಒಂದು ರೌಂಡ್ ತೊಗೋಬೇಕು. ಆ್ಯಪಲ್ ಒಳಗಡೆ ಲೈಟಾಗಿ ಮಾಡ್ಕೋಬೇಕು ನೋಡಿ. ಆಯಿತು. ಈ ಕಡೆ ಆ ಕಡೆ ಅಡ್ಡಕ್ಕೆ ವಿ ಶೇಪಲ್ಲಿ ಅದು ಕಟ್ ಮಾಡ್ಕೋಬೇಕು. ಕೆಳಗಡೆ ಮೇಲೆ ಅದೇ ಥರ ವಿ ಶೇಪಲ್ಲಿ ಮಾಡ್ಕೋಬೇಕು. ಇದನ್ನು ಅದೇ ಸಿಸ್ಟಮಲ್ಲಿ ಮಾಡಿ ನೋಡಿ. ಈ ಕಡೆ ಆ ಕಡೆ ವಿ ಶೇಪ್ ಕಟ್ ಮಾಡಿ ತೆಗೆದುಬಿಡೋದು. ಲೈಟಾಗಿ ಟಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಸುಲಭದ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಕಟ್ ಮಾಡಿ ಕೊಡ್ಬೋದು. ಸೊ ನಿಮಗೆ ಈ ಥರ ಕಟ್ ಮಾಡಿ ಕೊಟ್ಟಾದಮೇಲೆ ಬಾಕ್ಸಲ್ಲಿ ಹಾಕಿ ಕೊಡಬೇಕು ಸ್ಕೂಲ್ಗೆ. ಮತ್ತು ಅದು ಕರ್ರಗಾಗ್ಬಿಡುತ್ತೆ ಮತ್ತು ಮಕ್ಕಳು ತಿನ್ನಲ್ಲ ಅನ್ನುವಾಗ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ವಿನೆಗರು ನೆನೆ ಹಾಕ್ಬಿಟ್ರೆ ಆ್ಯಪಲು ತುಂಬ ಚೆನ್ನಾಗಿರುತ್ತೆ, ಕೆಡೋದಿಲ್ಲ ಮತ್ತು ಕಪ್ಪಗೂ ಆಗೋದಿಲ್ಲ. ಸೊ ಆ್ಯಪಲಲ್ಲಿ ಸ್ವಲ್ಪ ಹೊತ್ತು 5 ನಿಮಿಷ ನೆನೆ ಹಾಕಿ ಮತ್ತು ಬಾಕ್ಸ್ಗೆ ಹಾಕಿ ಚೆನ್ನಾಗಿರುತ್ತೆ, ನೀರೆಲ್ಲ ತೊಳೆದ ಮೇಲೆ. ನೋಡಿ, ನಾನು ಇವಾಗ ಕಾಯಿ ಕಟ್ ಮಾಡೋದು. ಚೇಪೆಕಾಯಿ ತುಂಬ ಸುಲಭದ ರೀತಿಯಲ್ಲಿ ಕಟ್ ಮಾಡ್ಬೋದು, ಬಟ್ ಗಟ್ಟಿ ಇರುತ್ತೆ, ಅದು ಕಚ್ಕೊಂಡು ತಿನ್ನೋದೇ ಕಷ್ಟ. ಸೊ ಈ ಥರ ಕಟ್ ಮಾಡ್ಕೊಂಡು ತಿನ್ನೋದಂತ ಸುಲಭ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಕಷ್ಟ ಅನ್ನೋದ್ರೆ ಈ ಥರ ನೀವು ಬಟ್ಟೆ ಇಟ್ಟು ಬಟ್ಟೆ ಮೇಲೆ ಕಟ್ ಮಾಡಿ ಈ ಥರ. ಸೊ ನೀವು ಈ ಥರ ಕಟ್ ಮಾಡಿದ್ರೆ ಕೈ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಗೊತ್ತಿಲ್ಲದೆ ಇರೋರು, ಸೊ ಗೊತ್ತಿರೋರಾದರೆ ಈ ಥರ ಸುಲಭವಾದ ರೀತಿಯಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಒಂದೊಂದು ಚೂರಾಗಿ ಕಟ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಈ ಐಡಿಯಾಸು ಅಂತ. ಮತ್ತು ಇದು ಐಡಿಯಾಸು ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ. ಥ್ಯಾಂಕ್ ಯು.